ನಾವಿಲ್ಲಿ ಸಂಜೆ ಮಧ್ಯಾಹ್ನ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಈಗ ಇರ್ಪು ಫಾಲ್ಸ್ ನೋಡೋಕ್ಕೆ ಹೊರಟಿದ್ದೀವಿ. ಮಳೆಯಲ್ಲಿ ಇಲ್ಲಿ ಬಿಟ್ಟು ಬಿಟ್ಟು ಮಳೆ ಬರ್ತಾ ಇದೆ. ಇದು ಹೋಗ್ತಾ ದಾರಿನಲ್ಲಿ ದಾರಿ ಕವರ್ ಮಾಡು ಮುಂದೆ. ಸೂಪರ್ ಆಗಿದೆ. ಇಲ್ಲಿ ಮಳೆ ಇಲ್ಲದೆ ಇದ್ದರೆ ಇನ್ನೂ ಚೆನ್ನಾಗಿರೋದು. ಆದರೂ ಮಳೆನೂ ಎಂಜಾಯ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ತುಂಬ ಜೋರು ಮಳೆ ಅಂತಿಲ್ಲ, ತುಂತುರು ಮಳೆ ಬರ್ತಾನೇ ಇದೆ. ಈ ಕಡೆ ಹೊಲ ಗದ್ದೆ ನೋಡೋ ಲೆಫ್ಟ್ ಸೈಡಲ್ಲಿ ನೋಡ್ಸೋದು ಹಿಂಗಿದೆ. ಈ ಕಡೆ ನೋಡಿ ರೈಟ್ ಸೈಡ್. ವಾವ್, ಸೊ ನೈಸ್. ಆ ಕಡೆ ಬಾಳೆದು ತಣ್ಣಗೆ ಗಾಳಿ ಬರ್ತಾ ಇದೆ, ತುಂತುರು ಮಳೆ ಬೀಳ್ತಾ ಇದೆ. ಆಹಾ, ಸೂಪರ್ ಆಗಿದೆ. ನೀನು ಕೊಡು ಒಂದಷ್ಟು ಕಮೆಂಟ್ರಿ. ನಾನು ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ನಾನು ನೀನು ಅಡಿಕೆ ತೋಟ, ಕಾಫಿ ಬಂಗಾಳಿದು ಕಾಫಿ ತೋಟ ಇದೆ, ಬಾಳೆ ತೋಟ ಇದೆ. ಇಲ್ಲೆಲ್ಲ ಬರೀ ಎಸ್ಟೇಟ್ಗಳು. ನಾವಿರೋದು ಚಿಲ್ಲಗಿರಿ ಎಸ್ಟೇಟ್ ಅಂತ. ಅವಾಗಲೇ ನೋಡಿದ್ರಲ್ಲ, ಚಿಲ್ಲಗಿರಿ ಎಸ್ಟೇಟ್. ಅಲ್ಲೂ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ನಾಳೆ. ನಾವು ಇವಾಗ ಇರ್ಪು ಹತ್ರ ಬಂದಿದ್ದೀವಿ. ಇಲ್ಲಿ ನೋಡಿ ಹೇಗಿದೆ, ಎಂಥ ಫಾಗ್ ಇದೆ, ಮಳೆ ಬರ್ತಾನೇ ಇದೆ. ಸಂಜೆ 4 ಗಂಟೆ. ಸಖತ್ತಾಗಿದೆಯಪ್ಪ. ಫಾಗ್ ಅಂತೂ ಫುಲ್ಲು ತುಂಬ್ಕೊಂಡ್ಬಿಟ್ಟಿದೆ. ಬೆಟ್ಟ ತುದಿಗಳು ಯಾವುದು. ಇವಾಗ ನಾವು ಇರ್ಪು ಫಾಲ್ಸಿಗೆ ಬಂದಿದ್ದೀವಿ. ಇರ್ಪು ಫಾಲ್ಸ್ ಎಂಟ್ರೆನ್ಸ್ ಅದು. ಅಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಬರಬೇಕು. ಹಾಗೆ ಒಳಗಡೆ ಬಂದರೆ ಇಲ್ಲೊಂದು ದಾರಿ ಕಾಣುತ್ತಲ್ಲ, ಈ ದಾರಿನಲ್ಲಿ ಹಿಂಗೆ ನಡ್ಕೊಂಬರ್ಬೇಕು. ಇಲ್ಲಿ ಮಳೆ ಬರ್ತಾನೆ ಇದೆ. ಸೌಂಡ್ ಕೇಳಿಸ್ತಾ ಇರ್ಬೋದಲ್ವ ನಿಮಗೆ, ಫಾಲ್ಸ್ದು ಇದು. ಇಲ್ಲಿ ಲಕ್ಷ್ಮಣ ತೀರ್ಥ ಅಂತ ಇದ್ರ ಜಾಗದ ಹೆಸರು. ಇಲ್ಲಿ ರಾಮ ಲಕ್ಷ್ಮಣ ಸೀತಾ ಬಂದಾಗ ರಾಮಂಗೆ ಬಾಯಕ್ಕೆ ಆಯಿತು ಅಂದ್ಬಿಟ್ಟು ಲಕ್ಷ್ಮಣ ಒಂದು ಬಾಣ ಹೊಡೆದಂತೆ. ಆ ಬಾಣ ಹೊಡೆದಿದ್ದಕ್ಕೆ ಈ ಫಾಲ್ಸು ಬಂದ್ಬಿಡ್ತು ಅಂತ, ಬ್ರಹ್ಮಗಿರಿ ಅಂತ ಇದ್ದ ಪರ್ವತದ ಹೆಸರು. ಅಲ್ಲಿಂದ ನೀರು ಬಂತು ಅಂತ ಹೇಳ್ತಾರೆ. ಲಕ್ಷ್ಮಣ ತೀರ್ಥ. ಇಲ್ಲಿ ಮೇಲ್ಗಡೆ ಹತ್ಕೊಂಡ್ಬಂದರೆ ಇಲ್ಲಿ ತೂಗು ಸೇತುವೆ ಮಾಡಿದ್ದಾರೆ, ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಮಾಡಿದ್ದಾರೆ. ಇಲ್ಲೊಂದು ಪುರಾಣಿ ಫಾಲ್ಸ್ ಇದೆ. ಇರ್ಪು ಫಾಲ್ಸು ಸುಮಾರು ಫಾಲ್ಸ್ಗಳಿಂದ ಕೂಡಿರೋವಂಥದ್ದು. ಇದೊಂದು ಇದೇ ಥರ ಹಂಗೆ ಹರ್ಕೊಂಡು ಹೋಗುತ್ತೆ. ಅಲ್ಲಿ ಇನ್ನೊಂದು ಕಡೆ ಹಾಯ್ ಅನ್ನು ನಡಿ. ಇದೆ ಆ ಫಾಲ್ಸು. ಈಗ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಸಿಕ್ಕಾಪಟ್ಟೆ ಲೀಚ್ಗಳಿದೆ. ನಾವಿಬ್ಬರು ಶೂ ಎತ್ಕೊಂಡ್ಬಂದಿದ್ದೀವಿ, ಆದರೂ ಹಾಕ್ಕೊಳ್ಳಿಲ್ಲ. ಇಲ್ಲಿ ಬಂದು ಕಾರ್ನಲ್ಲೇ ಬಿಟ್ಟಿದ್ದೀವಿ. ನೀರಿನಲ್ಲಿ ಆಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಒಂದ್ಸತಿ ಕಾರ್ತಿಕ್ ಹತ್ಬಿಟ್ಟಿತ್ತು ಲೀಚು. ನಾವು ಇವಾಗ ಇರ್ಪು ಫಾಲ್ಸ್ ಹತ್ರ ಬಂದಿದ್ದೀವಿ. ಇರ್ಪು ಫಾಲ್ಸ್ ಭಾಳ ಚೆನ್ನಾಗಿ ಸಿಕ್ಕಾಪಟ್ಟೆ ಜೋರಾಗಿ ಬೀಳ್ತಾ ಇದೆ. ಸೌಮ್ಯ ಅಲ್ಲಿ ಮೇಲೋಗಿದ್ದಾಳೆ, ಟಾಟಾ ಮಾಡ್ತಾ ಇದ್ದಾಳೆ. ನೋಡಿದ್ರ ಅಲ್ಲಿ ಕೊಡೆ ಎಲ್ಲ ಆಡಿಸ್ತಾ ಇದ್ದಾಳೆ. ತುಂಬ ಮೆಟ್ಲಿದೆ ಅಂದ್ಬಿಟ್ಟು ನನ್ನ ಬೆಳಬೇಡ ಅಂತ ಇದ್ದಾಳೆ. ತುಂಬ ಚೆನ್ನಾಗಿದೆ. ಅಲ್ಲಿ ಹೋಗಿ ಡೈ ಹೊಡಿಯೋಣ ಅನಿಸ್ತಾ ಇದೆ. ನೀರು ನೋಡಿ ಎಷ್ಟು ರಭಸವಾಗಿ ಬೀಳ್ತಾ ಇದೆ. ಸಖತ್ತಾಗಿ ಬೀಳ್ತಾ ಇದೆಯಪ್ಪ ಇರ್ಪು ಫಾಲ್ಸ್. ತುಂಬ ಚೆನ್ನಾಗಿದೆ. ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಜನ ಕೂತ್ಕೊಳ್ಳೋಕ್ಕೆ ಅಂತ. ಅದಲ್ಲ, ಇದ್ರ ಬಗ್ಗೆ ಕಮೆಂಟ್ರಿ ಹೇಳು. ಏನು ಸೂಪರ್ ಆಗಿದೆ ಬಂಗಾಳ್. ಶೂಟ್. ಈ ಕಡೆ ನೋಡಿ ಇದು ಹೆಂಗೆ ಬೀಳ್ತಾ ಇದೆ. ಓ ಮೈ ಗಾಡ್, ಏನು ಲೆವೆಲ್ ಆಗಿದೆಯೋ ಇದು. ಏನು ಬ್ಲಿಂಕ್ ಆಗತ್ತೆ. ಏನು ಸೂಪರ್ ಆಗಿದೆಯಲ್ಲ.